ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಡಿಕೆ ಕಾಳಿನ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಮಡಿಕೆ ಕಾಳು ನೆನೆ ಇಟ್ಕೊಂಡಿದ್ದೆ. ನೋಡಿ, ಈ ರೀತಿ ನಾನು ಸ್ಪ್ರೌಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೌಟ್ಸ್ ಆಗಿದೆ. ನೋಡಿ, ನಾನು ಇಲ್ಲಿ 1 ಕಪ್ ಮಡಿಕೆ ಕಾಳು ತಗೊಂಡಿದ್ದೀನಿ. ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು ನಾವು ಸಣ್ಣ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ದಪ್ಪಾಗಿ ಒಂದು ಸ್ವಲ್ಪ ಇರಬೇಕು. ಜಾಸ್ತಿ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸುಮಾರು ಇದು 1 ಕಪ್ ಇದೆ. ಇದು ನಾವು ಇದು ಸೈಡ್ ಇಟ್ಕೊಳ್ಳೋಣ. ಇದೇ ಮಿಕ್ಸರ್ ಜಾರ್ ಒಳಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೊಂಡಿದ್ದೀನಿ. ಸ್ವಲ್ಪ ನಾವು ಇದನ್ನ ಸಣ್ಣ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಣ್ಣ ಮಾಡ್ಕೋಬೇಕು. ಜಾಸ್ತಿ ಪೇಸ್ಟ್ ಆಗೋ ತನಕ ಮಾಡ್ಕೋಬೇಡಿ. ನೋಡಿ, ಈ ರೀತಿ ಇರಬೇಕು. ನೋಡಿ, ಮಡಿಕೆ ಕಾಳು ಸಣ್ಣ ಮಾಡ್ಕೊಂಡಿದ್ದೀನಿ ಅಲ್ಲ, ಅದರ ಒಳಗೆ ಹಾಕೊಂತೀನಿ. ಒಂದು ಚಮಚ ನಾನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಒಂದು ಅರ್ಧ ಚಮಚ ನಾನು ಸಬ್ಜಿ ಮಸಾಲ ಹಾಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಹೇಳಿ ಸ್ವಲ್ಪ ಹಾಕೊಂಡಿದ್ದೀನಿ. ರುಚಿ ತಕ್ಕಷ್ಟು ಹಾಕೊಳ್ಳಿ. ನೋಡಿ, ಈ ರೀತಿ ಉಂಡೆ ಮಾಡ್ಕೋಬೇಕು. ನೋಡಿ, ನಾನು ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈ ರೀತಿ ಕುಟ್ಕೊಂಡು ತಗೊಂಡಿದ್ದೀನಿ. ನಾವು ಇದನ್ನ ಸೈಡ್ ಇಟ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ನೀರು ಹಾಕೊಂಡಿದ್ದೀನಿ. ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನಾವು ಸ್ಟೀಮ್ ಕೊಡ್ಲಿಕ್ಕೆ ಒಂದು ಚಾನ್ಗಿನೂ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಉಂಡೆ ಹಾಕೊಂಡು ನಾವು ಪ್ಲೇಟ್ ಮುಚ್ಕೊಂಡು ಇದು ಸ್ಟೀಮ್ ಕೊಡಬೇಕು. ಒಂದು 5-6 ನಿಮಿಷ ನಾವು ಸ್ಟೀಮ್ ಕೊಡಬೇಕು. ಗ್ಯಾಸ್ ಸಣ್ಣಾಗಿ ಇಟ್ಕೊಂಡು ಸ್ಟೀಮ್ ಕೊಡ್ರಿ. ನೋಡಿ, ನಾನು ಸ್ಟೀಮ್ ಕೊಟ್ಟಿದ್ದೀನಿ. ಇದು 6 ನಿಮಿಷ ನಾನು ಸ್ಟೀಮ್ ಇಟ್ಕೊಂಡಿದ್ದೀನಿ. ಇದು ಕುದ್ದಿದೆ, ರೆಡಿ ಆಗಿದೆ. ನಾವು ಸೈಡ್ ಇಟ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಕಾಯ್ದಿದೆ. ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. 2 ಚಮಚ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಬಳಿಕೆ ನಾನು 2 ಸಣ್ಣಾಗಿ ಕಟ್ ಮಾಡಿಕೊಂಡು ಉಳ್ಳಿಗಡ್ಡೆ ಹಾಕೊಂಡಿದ್ದೀನಿ. ನಾವು ಮೆಣಸಿನಕಾಯಿ ಕುಟ್ಕೊಂಡಿದ್ದೇವಲ್ಲ, ಅದು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸಣ್ಣ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೇನೆಲ್ಲ, ಅದು ಹಾಕೊಂಡಿದ್ದೀನಿ. ಒಂದು ಅರ್ಧ ಚಮಚ ನಾನು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಎರಡು ಚಮಚ ನಾನು ಮೊಸರು ಹಾಕೊಂಡಿದ್ದೀನಿ. ಮೊಸರು ಹಾಕೊಂಡ ತಕ್ಷಣ ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದು ಟೊಮೆಟೊ ಮಿಕ್ಸರ್ ಜಾರ್ ಒಳಗೆ ಸಣ್ಣ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ಕೆಂಪು ಖಾರ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ, ಯಾಕಂದರೆ ಮೊದಲನ್ನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಮಸಾಲೆ ಚೆನ್ನಾಗಿ ಕುದ್ದಿದೆ. ಕುದ್ದ ಬಳಿಕೆ ನಾನು 1 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಒಂದು 2 ನಿಮಿಷ ಕುದ್ದ ಬಳಿಕೆ ನಾವು ಇದು ಸ್ಪ್ರೌಟ್ಸ್ ಉಂಡೆ ಮಾಡ್ಕೊಂಡಿದ್ದೇವಲ್ಲ, ಅದು ಬಿಟ್ಕೊಳ್ಳೋಣ. ಬಿಟ್ಕೊಂಡ ತಕ್ಷಣ ಮತ್ತೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಬಳಿಕೆ ನಾನು ಒಂದು 2 ನಿಮಿಷ ಕುದಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ. ನೋಡಿ, ಇದು 2 ನಿಮಿಷ ಕುದ್ದಿದೆ. ಪಲ್ಯ ರೆಡಿ ಆಗಿದೆ.
ನೋಡಿ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟಿ ಇರುತ್ತೆ ಈ ಪಲ್ಯ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.